ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಈಗ ಟೈಮ್ ಎಷ್ಟು ಗೊತ್ತಾ? ಸಂಜೆ 4 ಗಂಟೆ. ಈಗ ಜಸ್ಟ್ ಸ್ನಾನ ಮಾಡ್ಕೊಂಡಿದ್ದೀನಿ ಗೈಸ್, ಫ್ರೆಶ್ ಆಗಿ. ಇವತ್ತು ಬೇಗ ಸ್ನಾನ ಮಾಡ್ಕೊಂಡಿದ್ದೀನಿ, ಹಾಗಾಗಿ ವ್ಲಾಗ್ನ ಇವಾಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಹೋಗಿ ಚಿಂಟುನ ಕರ್ಕೊಂಬರ್ಬೇಕು, ಆಮೇಲೆ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಿ ಕೊಡಬೇಕು. ಗೊತ್ತಿಲ್ಲ ಏನು ಕೊಡೋದು ಅಂತ. ಆ್ಯಂಡ್ ರಾತ್ರಿ ಊಟ ಮಾಡಿ ಮಲ್ಕೊಳ್ಳೋದು. ಚಿಂಟು ಹೋಮ್ವರ್ಕು, ಪ್ರಾಜೆಕ್ಟ್ಸು, ಹೀಗೆ ಎಕ್ಸೆಟ್ರಾ 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 ಇವತ್ತಿನ ಕೆಲಸ, ಈಗಿನ ಕೆಲಸ. ಸೊ ಆಮೇಲೆ ಆ್ಯಸ್ ಯೂಶ್ವಲ್ ಮಲ್ಕೊಳ್ಳೋದು, ಬೆಳಗ್ಗೆ ಎದ್ದೋಳೋದು. ಅಷ್ಟೇ. ಸೊ ನಾನು ಹೇಗೆ ಕಾಣ್ತಾ ಇದ್ದೀನಿ? ಈ ಡ್ರೆಸ್ ನೀವು ನೋಡಿದ್ದೀರಾ, ಹಳೇ ಡ್ರೆಸ್, ಬಟ್ ರೆಗ್ಯುಲರ್ ಯೂಸ್ ಏನು ಹಾಕಲ್ಲ ಅಷ್ಟು. ಬಟ್ ಗೈಸ್, ಯು ಟ್ರಸ್ಟ್ ಮೀ ಆರ್ ನಾಟ್, ಈ ಡ್ರೆಸ್ ತಗೊಂಡು ಚಿಂಟುಗೆ ಎಷ್ಟು ವರ್ಷ? 12 ವರ್ಷ ಅಲ್ಲ? ಅಫ್ಕೋರ್ಸ್ ಈ ಡ್ರೆಸ್ ತಗೊಂಡು 12 ಇಯರ್ಸ್ ಆಯಿತು. ನೋಡಿ, ಬ್ಲ್ಯಾಕ್ ಶೇಡು, ಒಂದು ಸ್ವಲ್ಪನಾದರೂ ಬ್ಲ್ಯಾಕ್ ಹೋಗಿರೋ ಥರ ಅನ್ನಿಸ್ತಾ ಇದೆಯಾ? ಎಷ್ಟು ಚೆಂದ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ಮೇ ಬಿ ಇದು ಲೈಫ್ ಸ್ಟೈಲಿಂದ ಅನಿಸುತ್ತೆ, ಲೈಫ್ ಸ್ಟೈಲಲ್ಲಿ ತೊಗೊಂಡಿದ್ದೆ. ಐ ಜಸ್ಟ್ ಲವ್ ದಿಸ್. ನಿಮಗೂ ಇಷ್ಟ ಆಯಿತಾ? ಬನ್ನಿ ಫ್ರಂಟ್ ಕ್ಯಾಮ್ರಾ ಅಲ್ಲ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸೊ ನೋಡಿ ಗೈಸ್, ಈ ರೀತಿ ಇದೆ, ಫುಲ್ ಬಬಲ್ ಬಬಲ್. ಆ್ಯಕ್ಚುಲಿ ಈಗಲಿಗಿನ್ನ ಆವಾಗಲೇ ಸಣ್ಣ ಇದ್ದೆ ಅನಿಸತ್ತೆ, ಅವಾಗಿನ್ನ ಲೆಂತ್ ವೈಸ್ ಇನ್ನೂ ಕೆಳಗೆ ಬರ್ತಿತ್ತು ಅನಿಸುತ್ತೆ. ಚಿಂಟು ಇನ್ನೂ ಪುಟ್ಟ ಮಗು ಗೈಸ್, 9 months ಬೇಬಿ ಇರಬೇಕು, 1 year ಬೇಬಿ. ಈ ಬಟ್ಟೆಲಿ ಅವನನ್ನ ಎತ್ಕೊಂಡು ನಂದು ಫೋಟೋ ಇದೆ, ಬಟ್ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ನಾನು FB-ನಲ್ಲಿ ಇರಬೇಕು, ನೋಡ್ತೀನಿ. ಆದರೆ ಸರ್ಚ್ ಮಾಡಿ ತೆಗೆದು ನಿಮಗೆ ಪೋಸ್ಟ್ ಮಾಡ್ತೀನಿ, ಇಲ್ಲಿ ಹಾಕ್ತೀನಿ ಸಿಕ್ಕಿದ್ರೆ, ಇಲ್ಲಾಂದರೆ ಇಲ್ಲ. ಚಿಂಟು ಅವಾಗ ಗುಂಡು ಗುಂಡುಗಿದ್ದ. ಸೊ ಬನ್ನಿ, ನನಗೆ ಅದು ಫಸ್ಟ್ ಬಂಡಿ ಹಬ್ಬ ಆ್ಯಕ್ಚುಲಿ, ಇಲ್ಲಿ ಮದುವೆ ಆದಮೇಲೆ. ಸೊ ಅವಾಗ ತಗೊಂಡಿದ್ದಂಥ ಬಟ್ಟೆ ಇದು. ಚೆನ್ನಾಗಿದೆ ಅಲ್ಲ? ಇನ್ನೂ ಉದ್ದ ಬರ್ತಿತ್ತು ಗೈಸ್, ಮೇ ಬಿ ಇವಾಗ ಅಗ್ಳ ಆಗಿದ್ದೀನಿ ಅನಿಸುತ್ತೆ. ಆವಾಗ ಮೇ ಬಿ ಸಣ್ಣ ಇದ್ದೆ, ಉದ್ದ ಇದ್ದೆ. ಈಗ ಅಗ್ಳ ಆಗಿದ್ದೀನಿ, ಹಾಗಾಗಿ ಸ್ವಲ್ಪ ಶಾರ್ಟ್ ಅನ್ನಿಸ್ತಾ ಇದೆ. ಆವಾಗ ನಾನು ಇದನ್ನು ಲೆಗ್ಗಿನ ಮೇಲೆ ಹಾಕೋತಾ ಇದ್ದೆ ಗೈಸ್, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಉಫ್, ಏನು ಸ್ವೆಟ್ಟಿಂಗ್ ಆಗ್ತಾಯಿದೆ ನೋಡಿ. ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನೋಡಿ, ಹರಿತಾ ಇದೆ. ಉಫ್ ನೋಡಿ ಗೈಸ್, ಈಗ ಸ್ನಾನ ಮಾಡಿ ನಿಮಗೆ ಕ್ಯಾಪ್ಚರ್ ಮಾಡೋಣ ಅಂದ್ಬಿಟ್ಟು ಫ್ಯಾನ್ ಆಫ್ ಮಾಡಿದೆ, ನೆಂದೋಗ್ಬಿಟ್ಟೆ. ಇನ್ನೊಂದು ಸಲ ಸ್ನಾನ ಆಗೋಯ್ತು. ಬನ್ನಿ, ಬಿಸಿಲು ಹೆವಿ ಇದೆ ಗೈಸ್, ಎಷ್ಟು ಬಿಸಿಲಿದೆ ಗೊತ್ತಾ? ತುಂಬ ಇದೆ, ಒಂಥರ ಎಳೆ ಬಿಸಿಲು ಇದೆ. ನಾನು ಅದಕ್ಕೆ ಬೇಗ ಸ್ನಾನ ಮಾಡ್ಕೊಳ್ಳಲ್ಲ. ಈ ಬಿಸಿಲಲ್ಲಿ ಹೋದರೆ ಮತ್ತೆ ಫುಲ್ ಸ್ವೆಟ್ ಆಗಿಬಿಡ್ತೀವಿ. ಅದ್ರ ಬದಲು ಇವಾಗ ಹೋಗಿ ಫೈನಲಾಗಿ ಅವನು ಕರ್ಕೊಂಡು ಬಂದಮೇಲೆ ಸ್ನಾನ ಮಾಡಿಕೊಂಡ್ರೆ ನೆಮ್ಮದಿಯಾಗಿರುತ್ತೆ ಗೊತ್ತಾ, ಫ್ರೆಶ್ ಫೀಲ್ ಆಗುತ್ತೆ. ಈಗ ಬಿಸಿಲಲ್ಲಿ ಹೋಗಬೇಕು, ಎಷ್ಟು ಬಿಸಿಲಿದೆ ಬನ್ನಿ ತೋರಿಸ್ತೀನಿ. ನೋಡಿ ಜಾಸ್ತಿ ಇದೆ ಅಲ್ಲ ಗೈಸ್, ಹೆಂಗೆ ಬಿಸಿಲು ರಣ ರಣ ಅಂತ ಇದೆ. ಸೂರ್ಯ ಅಲ್ಲೆಲ್ಲೋ ಇದ್ದಾನೆ ಗೈಸ್. ಪೆಟ್ರೋಲು ಆ್ಯಕ್ಚುಲಿ ರೆಡ್ಡಲ್ಲಿ ತೋರಿಸ್ತಾ ಇದೆ, ಅದಕ್ಕೆ ಹಾಕಿಸ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಯಾವಾಗ ಬಂದರೂ ಫುಲ್ ಟ್ಯಾಂಕ್ ಹಾಕಿಸ್ಕೊತೀನಿ. ಆ್ಯಂಡ್ ಇವತ್ತು ಹಾಕಿಸ್ಲಿಲ್ಲ ಅಂದರೆ ನಾಳೆ ಮಧ್ಯದಲ್ಲಿ ಕೈ ಕೊಟ್ಟರೆ ಎಕ್ಸ್ಟ್ರಾ 20 rupees ಕೊಡಬೇಕು ಗೈಸ್. ಹಾಗೆ ಯಾಕೆ, ಇವಾಗಲೇ ಹಾಕಿಸ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಬಂದೆ. 20 ರೂಪಾಯಿ ಸೇವ್ ಮಾಡ್ತೀನಿ ಗೈಸ್. 1 ಲೀಟ್ರಿಗೆ 20 ರೂಪಾಯಿ, ಅದು ಲೆಕ್ಕ ಹಾಕಿ. 1 ಲೀಟ್ರ್ ಎಮರ್ಜೆನ್ಸಿಗೆ ಹಾಕಿಸ್ಕೊಳ್ಳೋದು ಅದು ಬೇರೆ ವಿಷಯ. ಸೊ ಬಟ್ ಆದರೂ ದುಡ್ಡೇ ಅಲ್ವಾ ಗೈಸ್. ಚಿಂಟು ಬಂದಿದ್ದಾನೆ ಗೈಸ್. ಚಿಂಟುನ ಕರ್ಕೊಂಡು ಬಂದೆ.
ಸೊ ಅವನು ಸ್ನಾನಕ್ಕೆ ಹೋಗಿದ್ದಾನೆ. ಅವನು ಸ್ನಾನದಿಂದ ಬರೋ ಅಷ್ಟೊತ್ತಿಗೆ ಅವನಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಂಡು ತೊಗೊಂಡು ಹೋಗಬೇಕು. ಏನು ಮಾಡೋದು ಅಂತ ಗೊತ್ತಿಲ್ಲ. ಬನ್ನಿ ನೋಡೋಣ. ಆ್ಯಂಡ್ ಒಂದು ಲೋಟ ಹಾಲು ಕೊಟ್ಬಿಡೋಣ. ಗೈಸ್, ಇವತ್ತು ಚಿಂತೆಗೆ ಪಾಸ್ತಾ ಚೀಸ್ ಮ್ಯಾಕ್ರೋನಿ ಮಾಡಿಕೊಡ್ತಾ ಇದ್ದೀನಿ. ಕಿರುಚ್ಕೋತಾ ಇದ್ದಾನೆ, ಅಮ್ಮ ನನಗೇನಾದರೂ ಬೇಕು ಅಂತ. ಸೊ ಬನ್ನಿ ಮಾಡೋಣ. ಗೈಸ್, ಟೇಸ್ಟ್ ಮೇಕರ್ ಹಾಕ್ತಾ ಇದ್ದೀನಿ. ನಂಗೆ ಗೊತ್ತು ಈ ಥರ ಫುಡ್ ಕೊಡೋದು ತಪ್ಪು ಅಂತ, ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್. ನಾನು ಏನೇ ಮಾಡಿಕೊಡ್ತೀನಿ ಅಂದರೂ ಅವನು ತಿನ್ನಲ್ಲ. ಸೊ ಹಾಗನ್ಬಿಟ್ಟು ಅವನಿಗೆ ಹೊಟ್ಟೆ ಹಸುವಿಂದ ಇರ್ಸೋಕ್ಕೆ ಆಗಲ್ಲ. ದೇವ್ರಿದ್ದಾನೆ. ಸೊ ಪಾಸ್ತಾ ಚೀಸ್ ಮ್ಯಾಕ್ರೋನಿ. ಗೈಸ್, ಹಾಲು ಉಕ್ಕೇ ಬಿಡ್ತಲ್ಲ ಗೈಸ್. ಬಟ್ ಹಾಲು ಉಕ್ಕಿದ್ದು ಚಂದನೇ ಆಯಿತು, ಬಟ್ ಸ್ಟಿಲ್ ಅದು ಕ್ಲೀನ್ ಮಾಡಬೇಕಲ್ಲ ಗೈಸ್, ಅದೇ ಕಷ್ಟ. ಸೊ 1 to ಡಬಲ್ ಕೆಲಸ. ಅದೇನೋ ಹೇಳ್ತಾರಲ್ಲ ಗಾದೆ, ಗಣೇಶನ್ ಮಾಡು ಅಂದರೆ ಅವ್ರ ಅಪ್ಪನ ಮಾಡಿದ್ರು ಅಂತ. ಹಾಗಾಯಿತು. ಇದೆಲ್ಲ ಮಾಡಾದ್ಮೇಲೆ ಕ್ಲೀನ್ ಮಾಡಿಬಿಟ್ಟು ಹೋಗೋಣ, ಆಯಿತಾ? ಸದ್ಯಕ್ಕೆ ಬೇಗ ಬೇಗ ಪಾಸ್ತಾ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಚಿಂಟುಗೆ ಸ್ನ್ಯಾಕ್ಸ್ ರೆಡಿ ಆಯಿತು. ಬನ್ನಿ ತೊಗೊಂಡೋಗೋಣ. ಗೈಸ್, ಚಿಂಟುಗೆ ಸ್ನ್ಯಾಕ್ಸ್ ತೊಗೊಂಡು ಬಂದೆ. ಮಗು ತುಂಬ ಸುಸ್ತಾಗಿದೆ. ಅವ್ರು ಸ್ಕೂಲಲ್ಲಿ ಕ್ಲೀನಿಂಗ್ ಎಲ್ಲ ಮಾಡಿಸ್ಬಿಟ್ಟಿದ್ದಾರಂತೆ. ಹಂಗಾಗಿ ಅಮ್ಮ ನನಗೆ ಇವತ್ತು ಫುಲ್ ರೆಸ್ಟ್ ಅಂತೆ. ಹೋಮ್ವರ್ಕು ಟೆಸ್ಟ್ ಇದೆ. ಹಾಂ ಏನು ಬುದ್ಧಿ ಇದೆ ಗೈಸ್. ರೆಸ್ಟ್ ಎಲ್ಲ ಸರಿಗಿದೆ. ಬಾಮ್ಮ ಎಲ್ಲ ಸರಿಗಿದೆ, ತುಂಬ ಚೆನ್ನಾಗಿದೆ. ಐ ಹ್ಯಾವ್ ಟೇಸ್ಟೆಡ್ ಇಟ್. ಪುಟ್ಟ, ಅದು ಹೇಗಿರುತ್ತೆ ಅದು ತಿನ್ನೋದಾರು ತಿನ್ನಮ್ಮ. ನನಗೆ ಸಾಕಾಗೋಗಿದೆ. ನಾನು ಎಲ್ಲಾದ್ರೂ ದೇಶಾಂತರ ಹೊರಟೋಗ್ಬಿಡ್ತೀನಿ, ಆಯ್ತಾ? ಯು ಬಿ ಹ್ಯಾಪಿ ಅಲೋನ್. ಯಾವಾಗ ನೋಡಿದ್ರೆ ಎಲ್ಲದಕ್ಕೂ ಉಪ್ಪು ಖಾರ ಹಾಕೊಂಡ್ರೆ ಎಲ್ಲ ಒಂದೇ ಟೇಸ್ಟ್ ಇರುತ್ತೆ. ದೆನ್ ವಾಟ್ಸ್ ದ ಯೂಸ್ ಆಫ್ ಹ್ಯಾವಿಂಗ್ ಡಿಫರೆಂಟ್ ಕೈಂಡ್ ಆಫ್ ಪಾಸ್ತಾಸ್? I'm not getting it. Ask Siri is getting it. It's very nice. ಎಷ್ಟು ಚಂದ ಇದೆ ಗೊತ್ತಾ? ಇದು ಹಾಕು. ಅದನ್ನ ಎಸಿ ಆಫ್ ಮಾಡ. ಸಖತ್ತಾಗಿದೆ. ಕನ್ಸಿಸ್ಟೆನ್ಸಿ ವಾಟರ್ದು ಎಲ್ಲ ಕರೆಕ್ಟ್ ಆಗಿದೆ, ಪರ್ಫೆಕ್ಟ್. ಆ್ಯಂಡ್ ದ ವೇ ದ ವೇ ಇಟ್ ಈಸ್ ಕುಕ್ಡ್ ಕರೆಕ್ಟ್ ಆಗಿದೆ. ನಾಚ ಡ್ಯಾನ್ಸ್ ಗೈಸ್ ನೋಡಿ ಗೈಸ್, ಎಷ್ಟು ಚಂದ ಇದೆ ಗೊತ್ತಾ? ಯಮ್ಮಿ. ಬಾ ಗೈಸ್, ನಮ್ಮ ಚಿಂಟುಗೆ ಹುಷಾರಿಲ್ಲ ಪಾಪ. ಆದರೂ ಸಹ ಒಂದು ಪ್ರಾಜೆಕ್ಟ್ ವರ್ಕಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಈಗ ನಾನು ಅವನಿಗೆ ಲೈನ್ಸ್ ಹಾಕ್ಕೊಡ್ತಾ ಇದ್ದೀನಿ. ಗೈಸ್, ಈಗ 7:30. ಅಮ್ಮ ಮಗ ಇಷ್ಟ ತನಕ ಹಾಗೆ ಇಬ್ಬರು ರಿಲ್ಯಾಕ್ಸ್ ಮಾಡ್ತಾ ಇದ್ವು, ರೆಸ್ಟ್ ಮಾಡಿದ್ವು. ಈಗ ಪಾಪ ಜ್ವರ ಬಂದಿದೆ, ತುಂಬ ಕಣ್ಣು ಉರಿತಾ ಇದೆ, ತುಂಬ ಸುಡ್ತಾ ಇದೆ. ಅಷ್ಟೇ ಗೈಸ್. ಸೊ ಅದಕ್ಕೆ ಇಷ್ಟ ತನಕ ರೆಸ್ಟ್ ಮಾಡಿದ್ವು. ಈಗ ಬಂದು ಕೂತ್ಕೊಂಡು
ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಪ್ರಾಜೆಕ್ಟ್ ಇನ್ನು ಇದು ಮಾಡಬೇಕು ಗೈಸ್. ಇದು ಬಂದು ಏನೋ ಮಾಡಬೇಕು ಆ್ಯಂಡ್ ಕನ್ನಡ ನೋಟ್ಸ್ ಬರ್ಸಿಸ್ಬೇಕು. ಈಗ ಟೈಮ್ ಬಂದು 8:20. ಚಿಂಟು ನೋಟ್ಸ್ ಬರಿತಾ ಇದ್ದಾನೆ. ನಾನು ಚಿಂಟುಗೆ ಅನ್ನ ಮಾಡಬೇಕು ಈಗ. ಸೊ ಬನ್ನಿ ಹೋಗೋಣ. ಚಿಂಟು ಅವನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದಾನೆ ರಿಗಾರ್ಡಿಂಗ್ ಅವ್ರದ್ದು ಅಸೈನ್ಮೆಂಟ್ಸ್ ಇರುತ್ತಲ್ಲ ಅದ್ರ ಬಗ್ಗೆ. ಪೋಯಂ ನೋಡ್ಕ ಪೋಯಂ ಬರೀ ನೋಡ್ಸ್ ಕಳಿಸ್ತೆ. ಕಳಿಸ್ದೆ ಕಳ್ಸಾಯ್ತು. ಫೈಲ್ ಮಾಡೋನು ಯಾರು ಅಮ್ಮ? ಯಾವುದು ಫೈಲ್ ಇಲ್ಲ ಹಳೇದ ಅಲ್ಲಿದಲ್ಲ ಅದು ಇದಲ್ಲ ಏನದು A4 ಸೈಜ್ ಅಲ್ಲ ಅದು A4 ಸೈಜ್ದೆ ಅಲ್ಲ ಅಲ್ಲ ಸೈಜಿಗಲೇ. ಅಂತೂ ಇಂತೂ ನಮ್ಮ ಚಿಂಟು ಆಲ್ಮೋಸ್ಟ್ 90% ಅಸೈನ್ಮೆಂಟ್ ಎಲ್ಲ ಮುಗಿಸಿದ್ದಾನೆ. ಪಾಪ ಸುಸ್ತಾಗಿ ಅಮ್ಮನ ಪಕ್ಕ ಬಂದು ಮಲ್ಕೊಂಡಿದೆ. ನಮ್ದೀಗ ಊಟ ಎಲ್ಲ ಆಯಿತು. ಸೊ ಈಗ ಸ್ಲೀಪಿಂಗ್ ಟೈಮಲ್ಲಿ ಆ್ಯಕ್ಚುಲಿ 1 hour ಮುಂಚೆ ಮೊಬೈಲ್ ನೋಡಬಾರ್ದು. ಬಟ್ ನಾವು ಹೇಗೆ ಅಂದರೆ ಮಲ್ಕೊಳ್ಳುವಾಗಲೇ ಸ್ವಲ್ಪ ನೋಡಿಬಿಟ್ಟು ಆಮೇಲೆ ಮಲ್ಕೊಳ್ಳೋದು. ಇಲ್ಲಾಂದರೆ ನಮ್ಮ ಚಿಂಟಿಗೆ ನಿದ್ದೆನೇ ಬರಲ್ಲ ಮೊಬೈಲ್ ನೋಡಲಿಲ್ಲ ಅಂದರೆ. ಅವ್ನು ಮೊಬೈಲ್ ನೋಡ್ತಾನೆ ಮಲ್ಕೊಂಡ್ರೆ ಅವನಿಗೆ ಇನ್ನೂ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಆಪೋಸಿಟ್ ಏನು ಮಾಡೋಕ್ಕಾಗಲ್ಲ. ಒಬ್ಬೊಬ್ರದ್ದು ಅಭ್ಯಾಸ ಒಂದೊಂದು ಥರ ಇರುತ್ತೆ. ಬಟ್ ಸ್ಟಿಲ್ ಇನ್ನು ಚಿಕ್ಕ ಹುಡುಗ ಅಂತಲೇ ಅಂದ್ಕೊಂಡಿದ್ದೀವಿ. ಸೊ ಇನ್ನೊಂದು ಸ್ವಲ್ಪ 9th 10th ಆದಂಗೆ ಎಲ್ಲ ಕಮ್ಮಿ ಆಗುತ್ತೆ. ಇಟ್ ಟೇಕ್ಸ್ ಟೈಮ್ ಅಲ್ವಾ ಗೈಸ್ ಯಾವುದಕ್ಕೆ ಆದ್ರೂ. ಸೊ ಶುಭರಾತ್ರಿ ಗೈಸ್, ಮಲ್ಕೋತೀವಿ ಇವಾಗ, ಬೆಳಗ್ಗೆ ಸಿಗೋಣ. ಮಲಗಿದ್ದು ಸ್ವಲ್ಪ ಲೇಟ್ ಆಯ್ತಲ್ಲ, ಎದ್ದಿದ್ದು ಸ್ವಲ್ಪ ಲೇಟ್ ಆಗೋಯ್ತು. ಎದ್ದು ನೋಡಿದ್ರೆ ಮಳೆ ಬರ್ತಾ ಇದೆ. ತುಂಬ ಲೇಟ್ ಅಲ್ಲ, 6 o'clock. ಹೇ ಗೈಸ್, ಗುಡ್ ಮಾರ್ನಿಂಗ್. ಏನು ಗೊತ್ತಾ, ಜೋರು ಮಳೆ ಬರ್ತಾ ಇದೆ. ಆ್ಯಕ್ಚುಲಿ ನಾನು ಇವತ್ತು ವಾಕಿಂಗ್ ಬರೋದು ಬೇಡ ಅಂದ್ಕೊಂಡೆ. ನಿನ್ನೆ ಅಷ್ಟೇ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸೆಕೆಂಡ್ ಡೇ, ವಿಘ್ನ ಆಗಬಾರ್ದು ಅಂದ್ಬಿಟ್ಟು ಬಂದೆ. ರಾತ್ರಿ ಪೂರ ಮಳೆ ಗಾಯ್ಸ್, ಫುಲ್ ಮಳೆ, ಹೆವಿ ಮಳೆ ಗೊತ್ತಾ. ಆದರೂ ಸ್ಟಾರ್ಟ್ ಮಾಡಿರೋದು ನಿಂತೋಗಬಾರ್ದು ಅಂದ್ಬಿಟ್ಟು ಇವತ್ತು ಬಂದಿದ್ದೀನಿ. ಓಕೆ, ತಲೆ ಒಂದು ನೆಂದಿಲ್ಲ ಅಷ್ಟೇ, ಫ್ರಂಟು ಬ್ಯಾಕು ಕಾಲು ಎಲ್ಲ ನೆಂದೋಗಿದೆ. ಇಷ್ಟ ತನಕ ಜೋರು ಮಳೆ ಬರ್ತಾಯಿತ್ತು, ಈಗಲೂ ಬರ್ತಾ ಇದೆ, ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಫುಲ್ ನೆಂದೋಗಿದೆ, ಬ್ಯಾಕ್ ಸೈಡು ಅಷ್ಟೇ. ಹೆವಿ ಮಳೆ ಬರ್ತಾಯಿತ್ತು ಗೊತ್ತಾ. ರಾತ್ರಿನೂ ಅಷ್ಟೇ, ಒಂದು ಸ್ವಲ್ಪನೂ ಸ್ಟಾಪ್ ಆಗಿಲ್ಲ ಮಳೆ, ಅಷ್ಟು ಜೋರು ಮಳೆ ಬಂದಿದೆ. ನಾನು ಅಂದ್ಕೊಂಡಿದ್ದೆ ಇವತ್ತು ರಜಾ ಕೊಡ್ತಾರೆ ಅಂತ. ನಮ್ಮ ಚಿಂಟುಗೂ ಪಾಪ ಹುಷಾರಿಲ್ಲ, ಏನು ಮಾಡ್ತಾರೋ ಏನು ಕತೆನೋ ಗೊತ್ತಿಲ್ಲ, ಇನ್ನೂ ನೋಡಬೇಕು. ಬನ್ನಿ ಹೋಗೋಣ, ಇನ್ನೂ ಅರ್ಧ ಕಿಲೋಮೀಟರ್ ಹೋಗಬೇಕು ಮನೆಗೆ. ಅಂತೂ ಇಂತೂ ಸ್ಟ್ರಿಕ್ಟಾಗಿ ವಾಕಿಂಗ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲ. ಸೊ ಹಾಗೆಯೇ ಈ ಕಾಫಿ ಟೀ ಎಲ್ಲ ಸ್ಟಾರ್ಟಿಂಗಲ್ಲೇ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ಈಗ ಲೆಮನ್ ವಾಟರ್ ಕುಡಿತೀನಿ, ನಿಮಗೆ ಗೊತ್ತಲ್ಲ. ಸೊ ಹಾಗಾಗಿ ಬಂದ ತಕ್ಷಣ ಅಡುಗೆ ಮನೆಗೆ ಹೋಗಿ ಬಿಸಿನೀರು ಕಾಯಕ್ಕಿಟ್ಟು
ವಾಟರ್ ತೊಗೊಂಡು ಕುಡಿತಾ ಇದ್ದೀನಿ. ಆ್ಯಂಡ್ ಇವಾಗ ಚಿಂಟುಗೂ ಸಹ ವಾಟರ್ ತೊಗೊಂಡೋಗಿ ಕೊಡಬೇಕು. ಆ್ಯಂಡ್ ಅವನಿಗೆ ತಿಂಡಿ ಪ್ರಿಪ್ರೇಷನ್ಸ್ ಮಾಡಬೇಕು. ಇವತ್ತು ಚಪಾತಿ ಮಾಡೋಣ ಅಂತಿದ್ದೀನಿ. ಇದ್ದಿದ್ದು 2 ಚಪಾತಿಗಾಗೋಷ್ಟು ಹಿಟ್ಟು, ಹಾಗಾಗಿ ನಾನು ಬ್ರೆಡ್ ಟೋಸ್ಟ್ ಮಾಡಿಕೊಂಡೆ. ಆ್ಯಂಡ್ ಜೊತೆಗೆ ಕಾಫಿ ಮಾಡ್ಕೊಂಡು ಕುಡಿದು ಬಿಡೋಣ ಬಿಸಿ ಬಿಸಿಗೆ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಗೈಸ್. ಸೊ ನೋಡಿ, ಫೇವ್ರೆಟ್ ಕಾಫಿ ಆದರೆ ಇದು ಮಾಲ್ಗುಡಿ ಕಾಫಿ. ನಾಟ್ ಟು ವರಿ, ಯಾವುದಾದ್ರೆ ಏನು ಕಾಫಿನೇ ಮಾಡ್ಕೊಳ್ಳೋದ್ರ ಮೇಲೆ ವ್ಯತ್ಯಾಸ ಆಗುತ್ತೆ. ಬ್ರೂ ಕಾಫಿ ಆದರೆ 2 ಸ್ಪೂನ್ ಹಾಕೋತಾ ಇದ್ದೆ ಕಾಫಿ ಪೌಡರ್ನ, ಇದನ್ನು ಒಂದು 3 ಸ್ಪೂನ್ ಹಾಕೋಬೇಕಾಗತ್ತೆ ಅಷ್ಟೇ. ಸ್ಟ್ರಾಂಗ್ನೆಸ್ ಮಾತ್ರ ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ, ಸ್ಟ್ರಾಂಗಾಗಿ ಇರಬೇಕು. ಸೊ ಬನ್ನಿ, ಬ್ರೆಡ್ ತಿಂದ್ಬಿಟ್ಟು ಚಿಂಟು ತಿಂಡಿ ತಿನ್ನಿಸ್ಬಿಟ್ಟು ನಾವು ಸ್ಕೂಲ್ಗೆ ಹೋಗೋಣ. ಗೈಸ್, ಫುಲ್ ಮಳೆ ಬರ್ತಾ ಇದೆ, ಹೆವಿ ಮಳೆ. ಇಷ್ಟೋ ತನಕ ಲಾಸ್ಟ್ ಮೂಮೆಂಟ್ ತನಕನೂ ಮನೆಯಿಂದ ಕಾದಿದ್ದೀನಿ. ಹೇಳ್ತಾರೆ ರಜಾ ರಜಾ ಅಂತ, ರಜಾನೇ ಕೊಡ್ಲಿಲ್ಲ. ಅದು ಈಗ ಎಷ್ಟೊಂದು ಬಂತು, ನಾನ್ ಸ್ಟಾಪ್. ಇಲ್ಲಿ ನೋಡು, ಇಲ್ಲಿ ರೈಟ್ ಅಲ್ಲಿ ನೀರ್ ಹಿಂಗೆ ಹರಿತಾ ಇರುತ್ತೆ ನೋಡು. ಹಾ, ನೋಡು 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 ಹೆಂಗ್ ಹರಿತಿದೆ. ಒಂದೇ ರಾತ್ರಿಗೆ ಹರಿತಿದೆ ನೋಡು, ಹೆಂಗ್ ಹರಿತಿದೆ. ಹರಿತಿದೆ ನೋಡು ಈ ಕಡೆ ಎಲ್ಲ. ಗೈಸ್, ಮನೆಗೆ ಬಂದೆ, ಮಳೆ ಅಂತೂ ಬರ್ತಾನೆ ಇದೆ. ಬನ್ನಿ, ಇವತ್ತು ಮೋಸ್ಟ್ ಪ್ರಾಬ್ಲಿ ಬಟ್ಟೆ ಒಗ್ಯೋಕ್ಕಾಗುತ್ತೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಒಳಗಡೆ ಕೆಲಸ ಮಾಡೋಣ. ಚಿಂಟುಗೆ ಇವತ್ತು ಸಾರು ಮಾಡಬೇಕು, ಬಸ್ಸಾರು ಮಾಡ್ತಾ ಇದ್ದೀನಿ. ಸೊ ಅದನ್ನು ಮಾಡೋಣ ಬನ್ನಿ ಗೈಸ್. ನಮ್ಮ ಚಿಂಟುನ ಸ್ಕೂಲಿಗೆ ಕಳಿಸೋದು, ಅವನಿಗೆ ರೆಡಿ ಮಾಡಿಸೋದು, ಇದರಲ್ಲಿ ಟೀ ಕುಡಿಯೋದೇ ಮರ್ತು ಬಿಡ್ತೀನಿ. ಸೊ ಹಾಗಾಗಿ ಈಗ ಬಂದ ತಕ್ಷಣ ಟೀ ಮಾಡಿಕೊಂಡೆ. ನನಗೆ ಟೀ ಸಡನ್ನಾಗಿ ಆಗೋದಿಲ್ಲ, ಮಿನಿಮಮ್ ಒಂದು 5 to 10 ಮಿನಿಟ್ಸ್ ಆದ್ರೂ ಕುದಿಸ್ತೀನಿ. ಸೊ ಬಂದ ತಕ್ಷಣ ಟೀ ಇಟ್ಬಿಟ್ಟು ಮಿಕ್ಕಿದ ಕೆಲಸ ಎತ್ತಿಡೋದು ಎಲ್ಲ ಮಾಡಿಕೊಂಡು ಇವಾಗ ಟೀ ಸೋರಿಸ್ಕೊಂಡು ಕುಡಿತಾ ಇದ್ದೀನಿ. ಬಿಸಿ ಬಿಸಿ ಟೀ ಪೌಡರ್ ನಾನು ಯಾವುದಪ್ಪ ಯೂಸ್ ಮಾಡೋದು ಅಂದರೆ ತಾಜ್ ಮಹಲ್ ಗೈಸ್. ಜೊತೆಯಲ್ಲಿ ರುಬ್ಕೊಂಬಿಡೋಣ ಅಂದ್ಬಿಟ್ಟು ಮಸಾಲ ಎಲ್ಲ ರುಬ್ಕೋತಾ ಇದ್ದೀನಿ. ಹೇಳಿದ್ದೆ ಅಲ್ಲ ಇವತ್ತು ಉಪ್ಸಾರು ಮಾಡಬೇಕು ಅಂತ. ಗೈಸ್, ಸಾರು ಮಾಡೋಕ್ಕೆ ಕರ್ಬೇವಿನ ಸೊಪ್ಪು ಬೇಕು. ಛತ್ರಿ ಇಲ್ಲ ನನ್ನ ಹತ್ರ, ಅದಕ್ಕೆ ನೋಡಿ ಟಬ್ ತೊಗೊಂಡು ಬಂದಿದ್ದೀನಿ. ಸೊ ಬನ್ನಿ ಕಿತ್ಕೊಳ್ಳೋಣ. ಎಳೆ ಕರ್ಬೇವಿನ ಸೊಪ್ಪು ಸಾಕು. ಇವಾಗ ಛತ್ರಿ ಇಲ್ಲ ಅಂತ ಇದ್ದೀರಾ, ಬೆಳಗ್ಗೆ ಇಟ್ಕೊಂಡಿದ್ರಲ್ಲ ಮೇಡಮ್ ಅಂತ ಕೇಳ್ಬೋದು. ಬಟ್ ಅದು ನಮ್ಮ ಚಿಂಟು ಛತ್ರಿ, ಅವನು ಸ್ಕೂಲಿಗೆ ತಗೊಂಡೋದಾಗ. ಸೊ ಈಗ ನನ್ನ ಹತ್ರ ಇಲ್ಲ. ಉಪ್ಸಾರಿಗೆ, ಕಬಾಬಿಗೆ ಆ್ಯಂಡ್ ಎಲ್ಲದಕ್ಕೂ ಅಷ್ಟೇ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪಿದ್ರೆ ಅದ್ರ ಟೇಸ್ಟೇ ಬೇರೆ ಗೈಸ್. ಗೈಸ್, ಯಾವ ವಿದ್ಯೆನೂ ಕಷ್ಟ ಅಲ್ಲ, ಕಲಿಯೋ ತನಕ ಅಷ್ಟೇ ಬ್ರಹ್ಮ ವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ ಹಾಗೆ. ಉಪ್ಸಾರು ಮಾಡೋದು ಏನು ಕಷ್ಟ ಅಲ್ಲ. ನಿಮ್ಗೇನಾದರೂ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ನೆಕ್ಸ್ಟ್ ಮಾಡುವಾಗ ನಾನು ನಿಮಗೆ ಉಪ್ಸಾರು ಹೇಗೆ ಮಾಡೋದು ಅಂತ ಒಂದು ಕುಕ್ಕಿಂಗ್ ವ್ಲಾಗ್ ಮಾಡಿ ಹಾಕ್ತೀನಿ, ಆಯಿತಾ? ಡನ್? ಓಕೆ, ಇನ್ನೇನು ಸಾರು ಫೈನಲ್ ಸ್ಟೇಜ್ ಇದೆ. ಸೊ ಇದನ್ನು ಸ್ವಲ್ಪ 1-3 ಮಿನಿಟ್ಸ್ ಕುದ್ಬಿಟ್ರೆ ಸಾರು ಆದಂಗೆ ಗೈಸ್. ಬಿಸಿ ಬಿಸಿ ಸಾರು ಘಮ ಘಮ ಅಂತ ಇದೆ ಗೊತ್ತಾ, ಸಖತ್ತಾಗಿದೆ. ಬೇಗ ನಿಮಗೆ ನೋಡಿದ್ರೆ ತಿನ್ಬೇಕು ಅನ್ನಿಸ್ತಾ ಇದೆಯಾ? ಇವಾಗೇನೋ ಊಟ ಮಾಡೋಕ್ಕೆ ತಟ್ಟೆಗೆ ಹಾಕೊಂಡಾಗ ನೋಡಿ ಅದ್ರ ಕತೆ ಹೆಂಗಿರತ್ತೆ ಅಂತ. ಯಾಕೋ ಚೆನ್ನಾಗಿ ನಿಂತಿದ್ದಲ್ಲ, ಏನಾಯ್ತು? ಡಿಸಾಸ್ಟರ್ ಆಯ್ತಾ? ಚೆನ್ನಾಗಿ ನಿಂತಿದ್ದಲ್ಲ. ಡಿಸಾಸ್ಟರ್. ಹೋಗಿ ಸ್ನಾನ ಮಾಡ್ಕೋಗು, ಬಿಸಿ ಬಿಸಿ ನೀರು. ನಾನು ಎಂದಿಲ್ಲ.
ತಲೆ ನೆಂದಿದೆ, ಫುಲ್ ತೇವ ತೇವ ಆಗಿದೆ. ಹೋಗೋ. ಅಂದ್ರೆ ಟೋಪಿ ಹಾಕೊಂಡಿದ್ದೋ ಇಲ್ಲೋ? ಹಾಕೊಂಡಿದ್ದೆ. ನಾಟಕ ಆಡ್ಬೇಡ. ಹಾಕೊಂಡಿದ್ದೆ. ದೇವರೇ ನನ್ನನಿಗೂ ಥ್ಯಾಂಕ್ಸ್. ಟೈಮ್ ಮಾಡ್ಕೊಂಡು ಕುಡಿಯಕ್ಕೆ. ನನಗೆ ನನ್ನ ಮಗನ್ ಕಂಡ್ರೆ ಅಷ್ಟು ಇಷ್ಟ ಇಲ್ಲ ಅನ್ಕೊಂಡಿದ್ಯಾ? ನನ್ನ ಮಗನ್ಗೆ ಏನ್ ಬೇಕು ಏನ್ ಬೇಡ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಗಲೀಜ್ ಕಾಲಲ್ಲೆಲ್ಲ ಇದ್ ಮಾಡ್ಕೊಂಡ್ಬಿಡ. ಹೋಗೋ, ಮನೆ ಒರೆಸಿದ್ದೀನಿ. ಯಾಕೆ ಕೊಡಿಸ್ತೆ? ಹೋಗ್ ಸ್ನಾನಕ್ಕೆ ಹೋಗು. ನಾನು ಆಟ ಆಡ್ಬೇಕು ಹೋಗ್ತೀನಿ. ಬೇಡ ಪ್ಲೀಸ್. ಫಸ್ಟ್ ಸ್ನಾನ ಮಾಡ್ಕೊಮ್ಮ, ಮೈ ಎಲ್ಲ ತೇವ ಆಗಿದೆ. ಇಲ್ಲ ಮತ್ತೆ ಬಿಸಿ ಇದೆ. ಹೋಗೋ. ಬಿಸಿ ಆಗ್ಲಿ. ಆಗಕ್ಕೇನು ಇಲ್ಲ. ಹೋಗು. ಅದು ನೀರು ತುಂಬಲಿ. ಅಷ್ಟು ತನಕ ಆಟ ಆಡ್ತೀನಿ. ಮಳೆ ಗೈಸ್ ಎಡಬಿಡದೆ ಎಡಬಿಡಂಗಿ ತರ ಮಳೆ ಬರ್ತಾ ಇದೆ. ಬಾ ಬಿಸಿ ಬಿಸಿ ಊಟ ಮಾಡೋಣ. ಬಾ, ಟೈಮ್ ಆಯ್ತು. ಟೈಮ್ ಎಷ್ಟು? 1:30. ಬಾ, ಹಿಂಗೆ ಊಟ ಮಾಡೋಣ. ಹಂಗೆ ಊಟ. ಬಾ ಸ್ವಲ್ಪ ಶೀತ ಆಯ್ತದೆ. ಗೈಸ್ ಇವಾಗ ಟೈಮ್ ಬಂದು 1:25. ಇವತ್ತು ಸ್ಯಾಟರ್ಡೆ, ಸೊ ಬರೀ ಬೆಳಗ್ಗೆ ಹೊತ್ತು ಮಾತ್ರ ಸ್ಕೂಲು. ಈಗ ಚಿಂಟುನ ಕರ್ಕೊಬಂದಿದ್ದೀನಿ. ಈಗ ಊಟ ಮಾಡಬೇಕು. ಊಟ ಮಾಡೋಣ. ಎಲ್ಲಿದ್ದೀಯಾ? ಊಟ ಮಾಡೋಣ. ಕೈ ಕಾಲು ತೊಳ್ಕೊ. ಬಾ ಚಿನ್ನಮ್ಮ. ಚಿಂಟು ಇಬ್ರು ಬ್ಲ್ಯಾಕ್. ಅಮ್ಮ ಮಗ ಇಬ್ರು ಬ್ಲ್ಯಾಕಲ್ಲಿ ಇದ್ದೇವೆ ಗೈಸ್. ನಾನು ಸಣ್ಣ ಆಗಬೇಕು. ಇದು ಹೋಗ್ಬೇಕು ನೋಡಿ ಇಷ್ಟು. ನಂದು ಆ್ಯಕ್ಚುಲ್ ಫೇಸ್ ಹಿಂಗೋಗಿ ಹಿಂಗೋಗ್ಬೇಕು. ಯಾವಾಗ ಸಣ್ಣ ಆಗೋದು? ಹಾಕ್ತೀನಿ. ಗೆದ್ದೇ ಗೆಲ್ಲುವೆ ಒಂದು ದಿನ. ಗೆಲ್ಲಲೇಬೇಕು ಒಂದು ದಿನ. ಸೂಸು ಬಾಪುಟ. ಬನ್ನಿ ಗೈಸ್, ಇವಾಗ ಹೋಗಿ ಊಟ ಮಾಡೋಣ. ಊಟ ಆದಮೇಲೆ ಬಟ್ಟೆ ವಾಶ್ ಮಾಡೋಣ. ಇನ್ನೂ ಬಟ್ಟೆ ವಾಶ್ ಮಾಡಿಲ್ಲ ಗೈಸ್. ನಂದು ಎಲ್ಲ ಟೈಮ್ ಟೇಬಲ್ ಚೇಂಜ್ ಆಗಿಬಿಟ್ಟಿದೆ. ಅದ್ರ ಜೊತೆಗೆ ಮಳೆ ಬೇರೆ. ಸೊ ಊಟ ಆದಮೇಲೆ ಬಟ್ಟೆ ವಾಶ್ ಮಾಡೋಣ. ಆಮೇಲೆ ನೋಡೋಣ ಇವತ್ತಿನ ವ್ಲಾಗ್ನ ಮುಗಿಸೋಣ. ಬಾ. ಏನು ಊಟ? ಅಲ್ಲ, ಬಾ 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 ಬಾ. ಅಪ್ಪಪ್ಪ ಬರೀ ತಗೋ. ಬಾ ಬಾ ಪುಟ, ನೀನೇ ತಕೋ. ಬಾ ಪುಟ. ಸ್ಲಿಪ್ಪರ್ಸ್ ಏನಕ್ಕೆ ಇಲ್ಲಿ ಬಿಚ್ಚಾಕ್ತೀಯಾ? ಅದಕ್ಕೆ ಅಲ್ಲಿಂದ ಹಾಕೋ ಬರ್ಬೇಕಾ 1 ಗಂಟೆ? ನೀನು ಅಲ್ಲೇ ಸಿಗಾಕೋಬಿಡು. ಸಾರು ಬಿಸಿ ಮಾಡೋಣ. ಏನು ಗೊತ್ತು ನಿಂಗೆ? ಏನೋ ಗೊತ್ತು? ಕರಿಯ ಐ ಲವ್ ಯು, ಕರುನಾಡ ಮೇಲಾಣೆ. ಕರಿಯ ಐ ಲವ್ ಯು. ಕರಿಯಾ ಕರಿಯಾ ಮುದ್ದು ಕರಿಯ. ನೀರು ಚೆಲ್ತ, ನೀನೇ ಜಾರ್ ಬೀಳೋಣ. ನಾನು ನಿಮಗೆ ಆವಾಗಲೇ ಹೇಳಿದೆ, ಅನ್ನಕ್ಕೆ ಬಿಟ್ಕೋಬೇಕಾದ್ರೆ ನೋಡಿ ಸಾರು ಎಷ್ಟು ಸಖತ್ತಾಗಿದೆ ಅಂತ ತೋರಿಸ್ತೀನಿ ಅಂತ. ನೋಡಿ ಗೈಸ್, ಈ ರೀತಿ ಆಗಿದೆ ಫೈನಲಿ ಸಾರು. ಬನ್ನಿ ಗೈಸ್, ಇವಾಗ ಊಟ ಮಾಡೋಣ. ನಾನು ಚಿಂಟು ಇಬ್ಬರು ಒಟ್ಟಿಗೆ ಒಂದೇ ತಟ್ಟೆಲೆ ಊಟ ಮಾಡೋದು. ಯಾವಾಗಲೂ ಅಷ್ಟೇ ಗೈಸ್, ಇವತ್ತು ಅಂತ ಅಲ್ಲ ಗೈಸ್. ನಾನು ಊಟ ಮಾಡೋದನ್ನ ನೋಡೇ ಇಲ್ಲ ಅಂತ ಇದ್ರಿ ಅಲ್ಲ. ಸೊ ನೋಡಿ, ಒಂದು ತಟ್ಟೆ ಅನ್ನ ಹಾಕ್ಕೊಂಡು ಬಂದಿದ್ದೀವಿ. ನಾನು ಚಿಂಟು ಇವಾಗ ಊಟ ಮಾಡ್ತೀವಿ. ಚಿಂಟು ಫೇವ್ರೆಟ್ ಸಾರು. ನಿಜ ಹೇಳಬೇಕು ಅಂದರೆ ನಾನು ಊಟ ಮಾಡೋದು ಕಮ್ಮಿನೇ. ಮಧ್ಯಾಹ್ನದ ಹೊತ್ತು ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತೀನಿ ಅಲ್ಲ, ಚಿಂಟು ಊಟ ಮಾಡಿ ಬಿಟ್ಟಿದ್ದನ್ನು 1-2 ಹೊತ್ತು ಊಟ ಮಾಡ್ತೀನಿ. ಹೀಗೆ ಸಂಜೆ ಹೊತ್ತು ಅಷ್ಟೇ ನಾನು ಕಮ್ಮಿನೇ ಹಾಕ್ತೀನಿ ಅಕ್ಕಿನ. ಬಿಕಾಸ್ ಆಮೇಲೆ ಜಾಸ್ತಿ ಆದರೆ ನಾನು ಮತ್ತೆ ತಿನ್ನಬೇಕಾಗತ್ತೆ ಅಂತ.
ಇದ್ದಿದ್ರಲ್ಲಿ ಕಮ್ಮಿ ಆಗ್ದಾಗ್ಲೂ ಏನಾದರೂ ಸ್ವಲ್ಪ ಜಾಸ್ತಿ ಆದರೆ ನಾನು ಒಂದೆರಡು ತುತ್ತು ಊಟ ಮಾಡ್ತೀನಿ. ಅಷ್ಟು ಬಿಟ್ಟರೆ ನನಗೇನು ಊಟ ಮಾಡಬೇಕು ಅಂತ ಅನಿಸಲ್ಲ ಗೈಸ್. ಬಿಕಾಸ್ ಜಂಕ್ ಫುಡ್ನೇ ತುಂಬ ತಿಂತೀನಿ ಅಲ್ಲ, ನೋಡಿದ್ದೀರ ಅಲ್ಲ. ಸೊ ಹಾಗಾಗಿ ನಾನು ರೈಸ್ ತಿನ್ನೋದು ಕಮ್ಮಿ ಅನ್ನೋದಕ್ಕಿಂತ ತಿನ್ನೋದೇ ಇಲ್ಲ ಅಂತಲೇ ಹೇಳ್ಬೋದು. ಚಿಂಟುಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಂತೆ. ಆಯಿತು ತೊಗೊಳಪ್ಪ, ತೊಗೊಂಡು ಬಾರಪ್ಪ ಅಂತ ಕಳಿಸಿದ್ದೀನಿ. ಹಾಗಾಗಿ ಈಗಿರೋದನ್ನ ನಾನು ಊಟ ಮಾಡಿಕೊಂಡು ಮತ್ತೆ ಚಿಂಟುಗೆ ಬೇರೆ ಅನ್ನ ಹಾಕೊಬಂದು ಕೊಡ್ತೀನಿ. ರೆಗ್ಯುಲರಾಗಿ ಕ್ಲಾಸ್ ಇದ್ದ ದಿನ ನಾನು ಚಿಂಟುಗೆ ಬಾಕ್ಸ್ ತೊಗೊಂಡು ಹೋಗ್ತೀನಿ ಅಲ್ಲ, ಅದರಲ್ಲೇ 2 ತುತ್ತು ಊಟ ಮಾಡ್ತೀನಿ. ಇನ್ನು ರಾತ್ರಿ ಹೊತ್ತು ಮಾಡಿದ್ರೆ ಇಲ್ಲ ಅಂದರೆ ಇಲ್ಲ. ಸೊ ಹಾಗಾಗಿ ನಿಮಗೆ ನಾನು ಊಟ ಮಾಡೋದು ಕಾಣಿಸಲ್ಲ. ಇವತ್ತು ಉಪ್ಸಾರು ಅಲ್ಲ, ಸೊ ಬಿಸಿದು ಊಟ ಮಾಡ್ತಾಯಿದ್ದೀನಿ. ಸಖತ್ತಾಗಿದೆ. ಗೈಸ್, ಬಟ್ಟೆ ಒಗೆಯೋಣ ಅಂತ ಬಂದಿದ್ದೀನಿ. ಪರವಾಗಿಲ್ಲ, ಸ್ವಲ್ಪ ಡ್ರಿಸ್ಲಿಂಗ್ ಇದೆ ಅಷ್ಟೇ. ಹೋಗೋದು ಬಿಡೋಣ, ಇಲ್ಲಾಂದರೆ ಬಟ್ಟೆನೇ ಒಗೆಯೋಕ್ಕಾಗಲ್ಲ. 1 ಬಕೆಟ್ ಬಟ್ಟೆ ಇದೆ. ಸೊ ಇವಾಗಲೇ ಟೈಮ್ ಬಂದು 2:15 ಆಗ್ತಾಯಿದೆ. ಬೇಗ ಬಟ್ಟೆ ಒಗೆದ್ಬಿಟ್ಟು ಫ್ರೆಶ್ ಆಗಿ ಸ್ನಾನ ಮಾಡ್ಕೋಬೇಕು. ಬನ್ನಿ ಒಗೆಯೋಣ. ಕಾಣಿಸ್ತಾ ಇದೆಯಾ ಮಳೆ ಬರ್ತಾ ಇರೋದು? ಕಾಣಿಸಲ್ಲ ಅನ್ಸುತ್ತೆ ಅಲ್ಲ, ಇಟ್ಸ್ ಡ್ರಿಸ್ಲಿಂಗ್. ಸಾರಂತೂ ಸೂಪರಾಗಿತ್ತು. ಹಾಕೊಂಡು ಕುಡ್ದಿದ್ದೀನಿ, ಪಾಯಸ ಕುಡ್ದಂಗೆ. ಗೈಸ್, ನಮ್ಮ ಚಿಂಟು ಅಮ್ಮನ ಹುಡ್ಕೊಂಡು ಬಂದಿದ್ದಾನೆ. ಬನ್ನಿ ಏನು ಮಾಡ್ತಾ ಇದ್ದಾನೆ ಅಂತ ನೋಡಿಸ್ತೀನಿ. ಏಯ್ ಹೆದರ್ಕೊಬಿಟ್ಟ. ಹೆಂಗೆ ಹೆದರ್ಕೊಂಬಿಟ್ಟ ಗೊತ್ತಾ? ನೋಡಿ, ಅಲ್ಲಿ ಮುಟ್ಟದೆ ಮತ್ತೆ ಕೈ ಹಂಗೆ ಮಾಡ್ಕೋತೀಯ. ಅಲ್ಲೆಲ್ಲ ಗಲೀಜೆಲ್ಲ ಇರುತ್ತಪ್ಪು. ನೋಡ, ನನಗೆ ಮುಟ್ಟತೀಯ. ಕೈ ಇದು ಮಾಡ್ಕೊ, ತೊಳ್ಕೊ. ಇಲ್ಲಿ ನೀರಿಲ್ಲ. ಎಂತ ಗಲೀಜು, ಮಳೆ ಓಟದ. ಗೈಸ್, ಹೆವಿ ವಾಟರ್ ಫ್ಲೋ ಇದೆ. ಗೈಸ್ ನೋಡಿ, ನಮ್ಮ ಚಿಂಟು ಸ್ಲಿಪ್ಪರ್ ಅವನಿಗಿನ್ನ ಅದೇ ಬೆಳ್ಳಗಿದೆ ಅಂತ ಬೇಜಾರು ಮಾಡ್ಕೋತಾ ಇದ್ದ. ಅದಿಲ್ಲ, ಅದು ಗ್ರೇಯಿಶ್ ಬ್ಲ್ಯಾಕ್. ಗೈಸ್, ಯಪ್ಪ, ನನ್ನ ಮೊಬೈಲ್ ಬಿಟ್ಬಿಟ್ರೆ ಕಷ್ಟ. ಇಟ್ಕೊಳ್ಳೋಣ. ಸಖತ್ತಾಗಿದೆ ಅಲ್ಲ, ಜುಡು ಚಿಂಟು ಜುಡು. ನೋಡಿ ಗೈಸ್, ಎಷ್ಟು ಬೆಳ್ಳಗೆ ತೊಳ್ಕೊಟ್ಟಿದ್ದೀನಿ. ಎಷ್ಟು ಕ್ಯೂಟ್ ಅನ್ನಿಸ್ತಾ ಇದೆ ಗೊತ್ತಾ? ಸಖತ್ತಾಗಿ ಕಾಣ್ತಾ ಇದೆ. ಹೋಗು, ಬೇಗ ಬಟ್ಟೆ ಹೋಗೋದು, ಬರ್ತೀನಿ. ಹಾಯ್ ಕೋಳಿಗಳ. ಸ್ನ್ಯಾಕ್ಸ್ ತಗೊಂಡು ಬರೋಣ ನಾಳೆ ಹೋಗಿ. ಆಯ್ತು, ನೋಡೋಣ, ಹೋಗು. ಮಳೆ ಬರ್ತದೆ, ಆಗ ಡ್ರಿಸ್ಲಿಂಗ್ ಇದೆ, ಮೈ ಮೇಲೆ ಬೀಳತ್ತೆ. ಅಲ್ಲಿ ನೋಡು, ಬೀಳ್ತಾ ಇದೆ. ಆಯ್ತಾಯ್ತು, ಹೋಗು. ಬಾಯ್. ನಿಧಾನ. ಹೋಮ್ವರ್ಕ್ ಆದ್ರೂ ಮಾಡ್ಕೋ. ಓದ್ಕೋ, ಹಾಗಾರೆ ಸ್ಟಾರ್ಟ್ ಮಾಡು. 4 ಗಂಟೆಗೆ ಹೊರಗೆ ಹೋದ್ರೆ ಆಯ್ತು. ನಾನು ಮತ್ತೆ ಈಗ ಊಟ ಮಾಡ್ಕೊಂಡು ಬಂದು ಬಟ್ಟೆ ಒಗಿತಾ ಇಲ್ವಾ? ಹಾಂ ಗೈಸ್, ಹೋಗ್ಯನ ಬಟ್ಟೆ. ಗೈಸ್, ಬಟ್ಟೆ ಒಗ್ದಾಯ್ತು. ನೋಡಿ ಎಷ್ಟು ಬಟ್ಟೆ ಒಗ್ದಿದ್ದೀನಿ. ಗೈಸ್, ಏನು ಗೊತ್ತಾ, ಲೈಫ್ ಅಂದಮೇಲೆ ದಿನ ಒಂದೊಂದು ಥರ ತೋರ್ಸೋಕ್ಕೆ ಅದು ಹಾಕ್ಕೊಳ್ಳೋ ಬಟ್ಟೆ ಅಲ್ಲ. ಆ್ಯಂಡ್ ಅಷ್ಟು ಬೇಗ ಚೇಂಜ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಅಂಥದ್ರಲ್ಲೂ ತುಂಬ ರಿಸ್ಟ್ರಿಕ್ಟೆಡ್ ಲೈಫು, ತುಂಬ ರಿಸ್ಟ್ರಿಕ್ಷನ್ ಪ್ಲೇಸಲ್ಲಿ ಬದುಕ್ತಿದ್ದೀವಿ ಅಂದಮೇಲೆ ಹಾಗೇ ಇರತ್ತೆ.
ನೋಡೋರಿಗೆ ಕಷ್ಟ ಅನ್ನಿಸ್ತಾ ಇರಬೇಕಾದ್ರೆ, ಬೋರ್ ಅನ್ನಿಸ್ತಾ ಇರಬೇಕಾದ್ರೆ, ಇನ್ನು ಆ ಜಾಗದಲ್ಲಿ ಬದುಕೋರಿಗೆ ಹೇಗೆ ಅನ್ನಿಸ್ಬೇಕು ಆ್ಯಂಡ್ ಹೇಗೆ ಬದುಕಬೇಕು, ಜಸ್ಟ್ ಒಂದು ಸಲ ಯೋಚನೆ ಮಾಡಿ, ನಿಮಗೆ ಗೊತ್ತಾಗುತ್ತೆ ಆವಾಗ ಲೈಫ್ ಅಂದರೆ ಏನು, ಲೈಫ್ ಅಂದರೆ ಹೇಗೆ ಲೀಡ್ ಮಾಡಬೇಕು. ಆ್ಯಂಡ್ ಬಣ್ಣ ಬಣ್ಣದ ಲೈಫ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಇದು ಫಿಲ್ಮೂ ಅಲ್ಲ. ಆ್ಯಂಡ್ ಆ ರೀತಿ ಎಲ್ಲ ಹಾರಾಡ್ತಾ ಇರಬೇಕು, ದಿನ ಒಂದೊಂದು ಥರ ಇರಬೇಕು ಅನ್ನೋಕ್ಕೆ ಇಲ್ಲಿ ನಾವು ಹೇಳ್ಕೊಂಡು ಕೇಳಿಕೊಂಡು ಪಡ್ಕೊಂಡಿರೋ ಗಂಡ ನಾವು ಹೇಳ್ದಂಗೆ ಕೇಳ್ದಂಗೆ ಅಥವಾ ನಮ್ಮ ಇಷ್ಟದಂಗೆ ಇರೋದು ಇಲ್ಲ. ಸೊ ಅಂಥ ಲೈಫ್ ಸಿಗಬೇಕು ಅಂದರೆ ಕೋಟಿಲಿ ಒಬ್ರಿಗೆ ಸಿಗ್ಬೋದು, ಅಥವಾ ಡ್ರಾಮ್ಯಾಟಿಕ್ಕಾಗಿ ದಿನ ಒಂದೊಂದು ರೀತಿ ನಾಟಕ ಆಡಿಕೊಂಡು ಶೋ ಆಫ್ ಮಾಡೋರು ಇರ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಜನಗಳಿಗೆ ಫೀಡ್ ಮಾಡ್ತೀವಲ್ಲ, ಅದನ್ನು ನಾಟಕವಾಗಿ ಮಾಡಬಾರ್ದು. ಆ್ಯಂಡ್ ಏನದು ಫಾಲ್ಸ್ ಆಗಿ ಮಾಡಬಾರ್ದು. ನಾವು ಇರೋದನ್ನು ಹೀಗಿದ್ದೀವಿ ಅನ್ಬೇಕೋ ಹೊರತು ಮನೇಲಿ ಚಿತ್ರಾನ್ನ ತಿಂದ್ಬಿಟ್ಟು ಹೊರಗಡೆ ಹೋಗಿ ನಾನು ದಿನಾ ಬಿರಿಯಾನಿನೇ ತಿನ್ನೋದಪ್ಪ ಅಂತ ಹೇಳೋದು ಜಾಯ್ಮಂದವಳು ನಾನಲ್ಲ. ಸೊ ಇಷ್ಟ ಇರೋರು ನೋಡ್ಬೋದು, ಇಷ್ಟ ಇರೋರು ಫಾಲೋ ಮಾಡ್ಬೋದು. ಬಟ್ ಸ್ಟಿಲ್ ನನ್ನ ಕರ್ತವ್ಯ ಏನಪ್ಪ ಅಂದರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ ಅಂತ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಇಷ್ಟಪಡೋರಿಗೆ ನಾನು ಕೇಳ್ಕೊತಾ ಇರ್ತೀನಿ. ಆ್ಯಂಡ್ ನನ್ನನ್ನು ಮುಂದೆ ಇಷ್ಟಪಡೋರು ತುಂಬ ಜನ ಬರ್ಬೋದು, ಅಥವಾ ಇಷ್ಟಪಡದೇ ಇರೋರು ಹೋಗ್ಬೋದು. ಸೊ ಅದು ಯಾವುದು ನಮ್ಮ ಕೈಯಲ್ಲಿ ಇರಲ್ಲ. ಇಟ್ಸ್ ಆಲ್ ಏನಂತಾರೆ, ಫೇಟ್. ಸೊ ನೀವೇ ಡಿಸೈಡ್ ಮಾಡಿ. ನಿಮಗೋಸ್ಕರ ನಾನು ಚೇಂಜ್ ಆಗೋಕ್ಕಾಗಲ್ಲ, ನಿಮಗೋಸ್ಕರ ನಾನು ದಿನ ಒಂದೊಂದು ಪ್ಲೇಸಿಗೆ ಹೋಗೋಕ್ಕಾಗಲ್ಲ. ಆ್ಯಂಡ್ ನಿಮಗೋಸ್ಕರ ನಾನು ಈ ಗಂಡನ ಬಿಟ್ಬಿಟ್ಟು ಇನ್ನೊಂದು ಗಂಡನ ಮದುವೆ ಆಗೋಕ್ಕಾಗಲ್ಲ. ಹೀಗಿರುವಾಗ ಬೋರಿಂಗ್ ಅಂದ ತಕ್ಷಣ ನಾನು ಆಲ್ ಆಫ್ ಎ ಸಡನ್ ಏನೂ ಚೇಂಜ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ನಾನು ಇರೋದು ಹೀಗೆ, ನಾನು ಜೀವನ ಮಾಡ್ತಾ ಇರೋದು ಹೀಗೆ. ನನ್ನನ್ನು ಇಷ್ಟಪಡೋರು ನನ್ನನ್ನು ಹೀಗೆ ಇಷ್ಟಪಡ್ತಾರೆ, ಇಷ್ಟಪಡ್ದಿರೋರು ಬೈಕೊಂಡು ಇಷ್ಟಪಡ್ತಾರೆ. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಆ ಟೈಮಲ್ಲಿ ಅವರವರ ಮೆಂಟಲ್ ಸ್ಟೆಬಿಲಿಟಿ ಹೇಗಿರುತ್ತೆ ಅನ್ನೋದ್ರ ಮೇಲೆ. ನನಗೆ ಮೆಂಟಲ್ ಸ್ಟೇಬಲ್ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಹಾಗಾಗಿ ನಾನು 14 ವರ್ಷದಿಂದ ಇದೇ ಥರ ಲೈಫು ಹೀಗೇ ಪುಷ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಫ್ಕೋರ್ಸ್ ಕಿತ್ತಾಕೊಂಡು ಹೋಗೋದು ಒಂದು ನಿಮಿಷದ ಕೆಲಸ. ಬಟ್ ಆ ರೀತಿ ಕಿತ್ತಾಕೊಂಡು ಹೋಗ್ಬಿಟ್ಟು ನಾನು ಹೊರಗೋಗಿ ಕಿತ್ತಾಕೋದು ಏನಿದೆ ಅನ್ನೋದು ಕ್ವೆಶ್ಚನ್ ಮಾರ್ಕ್. ಆ್ಯಂಡ್ ಮೋರ್ ಓವರ್ ನಮ್ಮ ಪ್ರಪಂಚ ಏನದು, ಒಂದು ಸಲ ಮದುವೆ ಆಗಿ ಹೊರಗಡೆ ವಾಪಸ್ ಡಿವೋರ್ಸ್ ತೊಗೊಂಡು ಅಥವಾ ಹಾಗೆ ಸೆಪ್ರೇಟ್ ಲೈಫ್, ಸಿಂಗಲ್ ಲೈಫ್ ಲೀಡ್ ಮಾಡಿದ್ರೆ ಹೇಗೆ ನೋಡುತ್ತೆ, ಹೇಗೆ ಟ್ರೀಟ್ ಮಾಡ್ತಾರೆ, ಆ್ಯಂಡ್ ಮೋರ್ ಓವರ್ ಅರ್ನಿಂಗ್ಸ್ ಎಲ್ಲದೂ ಮ್ಯಾಟರ್ ಆಗುತ್ತೆ. ಸೊ ಅದೆಲ್ಲದಕ್ಕಿಂತ ಆ್ಯಕ್ಚುಲಿ ಕಾಮಾಗಿ ಈ ರೀತಿ ನೇಚರ್ ನೋಡಿಕೊಂಡು ನಮ್ಮ ಕೈಲಾಗಿದ್ದ ಕೆಲಸ ಮಾಡಿಕೊಂಡು ಜೀವನ ಮಾಡೋದು ಬೆಸ್ಟ್ ಅಲ್ವಾ? ಏನಂತೀರಾ? ಯಾರು ನನಗೆ ಸಪೋರ್ಟ್ ಮಾಡ್ತೀರಾ? ಕಮೆಂಟ್ ಮಾಡಿ. ಆ್ಯಂಡ್ ಮೋರ್ ಓವರ್ ನಿಜ ಹೇಳಬೇಕು ಅಂದರೆ, ನಾನು ತುಂಬ ಸಲ ಯೋಚನೆ ಮಾಡಿದ್ದೀನಿ, ಹೊರಗೆ ಹೋಗಬೇಕು, ಇಲ್ಲ ನಾನು ಸಿಂಗಲ್ ಲೈಫ್ ಲೀಡ್ ಮಾಡಬೇಕು, ಸಾಕಾಗೋಗಿದೆ, ಏನಪ್ಪ ಈ ಲೈಫು, ಅಂತ ಅನಿಸುತ್ತೆ. ಅಂತ ಅನಿಸುತ್ತೆ ಅಂತ ನಾ ಹೊರಗೆ ಹೋದರೆ ಹೊರಗಿನ ಲೈಫು ಇದ್ದಿದ್ದು ಕಚ್ಚಡವಾಗಿರತ್ತೆ. ಜನಗಳು ನೋಡೋ ರೀತಿ ಆಗಿರ್ಬೋದು, ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು. ಅಫ್ಕೋರ್ಸ್ ನಮ್ಮಪ್ಪನ ಮನೆ ನಾನು ಆರಾಮಾಗಿರ್ಬೋದು, ಆದರೆ ಅಪ್ಪ ಅಮ್ಮನ ಮನೆಗೆ ಹೋಗಿ ಇರೋದು ಎಷ್ಟು ಸರಿ? ಆ್ಯಂಡ್ ನಾನೇ ಹೊರಗೋಗಿ ದುಡ್ದು ಎಲ್ಲ ಮಾಡ್ಕೊಳ್ಳೋಣ ಅನ್ನೋಕ್ಕೆ ಆಲ್ ಆಫ್ ಎ ಸಡನ್ ನಾವು ಇಲ್ಲಿ ಸೆಟ್ ಆಗಿರ್ತೀವಲ್ಲ, ಇಲ್ಲಿಂದ ಹೊರಗೋಗಿ ಮತ್ತೆ ಸ್ಟ್ರಗಲ್ ಮಾಡೋಕ್ಕೆ ಸಾಧ್ಯನಾ ಅನ್ನೋ ಕ್ವೆಶ್ಚನ್ ಮಾರ್ಕ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ನಾನು ಒಬ್ಬಳೇ ಅಲ್ಲ ಈಗ ಲೈಫಲ್ಲಿ, ನನ್ನ ಮಗ ಇದ್ದಾನೆ, ಅವನು ಒಂದು ಹಂತಕ್ಕೆ ದಿಲ್ದಾರಾಗಿ ಬದುಕ್ತಾ ಇದ್ದಾನೆ. ಅಫ್ಕೋರ್ಸ್ ನಾನು ಎಷ್ಟೇ ಹಿಡ್ತಾ ಮಾಡಿದ್ರು, ಬಟ್ ಅವನ ವಿಷಯದಲ್ಲಿ ನಾವೇನು ಹಿಡ್ತಾ ಮಾಡೋದಿಲ್ಲ. ಅವ್ನಿಗೆ ಹೇಗೆ ಬೇಕು ಹಾಗೇ, ಹೇಗೆ ಬೇಕು ಹಾಗೆ ತಿನ್ನೋದು, ಹೇಗೆ ಬೇಕು ಹಾಗೆ ಖರ್ಚು ಮಾಡೋದು ಎಲ್ಲ ಇರುತ್ತಲ್ಲ. ಸೊ ಅವನ ಎಕ್ಸ್ಪೆಕ್ಟೇಷನ್ಸ್ನ ನನ್ನೊಬ್ಳು ಕೈಲಿ ಮೀಟ್ ಮಾಡೋಕ್ಕಾಗತ್ತಾ ಅನ್ನೋದು ಕ್ವೆಶ್ಚನ್ ಮಾರ್ಕ್. ನೀವೆಲ್ಲ ಹೇಳ್ಬೋದು ನಿಮ್ಮ ಅಪ್ಪ ಅಮ್ಮ ಮನೆ ಚೆನ್ನಾಗಿದ್ದಾರೆ, ನೀವು ಹೋಗ್ಬೋದು ಅಂತ. ಬಟ್ ನನಗೆ ಆ ರೀತಿ ಹೋಗೋಕ್ಕೆ ಇಷ್ಟ ಇಲ್ಲ. ಹಂಗೆ ಹೋಗೋಂಗಿದ್ದಿದ್ರೆ ನಾನು ಯಾವತ್ತೋ ಹೋಗಿರ್ತಾ ಇದ್ದೆ.
ಬಟ್ ಒಂದು ತಪ್ಪು ನಾನು ಮಾಡಿದ್ದೇನೆಂದರೆ, ನಾನು ಸೆಕೆಂಡ್ ಟೈಮ್ ಕೆಲಸ ಬಿಟ್ಟು ಬಂದಿದ್ದು ನಾನು ಮಾಡಿದ ದೊಡ್ಡ ತಪ್ಪು. ಈಗಲೂ ಸಹ ನಾನು ರಿಗ್ರೆಟ್ ಮಾಡ್ತಾ ಇದ್ದೀನಿ ಅದನ್ನು. ಅದು ಒಂದು ತಪ್ಪು ನಾನು ಮಾಡಿಲ್ಲ ಅಂದಿದ್ರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ. ಬಟ್ ಏನಿ ಹಾವ್, ಕಾಲಾಯ ತಸ್ಮೈ ನಮಃ. ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಎಡ್ಬಿಡಂಗಿ ಲೈಫ್ ಆಗಿಬಿಟ್ಟಿದೆ. ಸೊ ಈ ಲೈಫ್ನ ತಿದ್ದಿ ತೀಡಿ ಏನೋ ಒಂದು ಬೊಂಬೆ ಮಾಡ್ತೀನಿ ಅನ್ನೋದು ಸುಳ್ಳು. ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ನಾನು ತಿದ್ದಿ ತೀಡ್ಕೋಬೇಕು ಹೊರತು ಇಲ್ಲಿ ಯಾರೊಬ್ಬರು ಸಪೋರ್ಟ್ ಇಲ್ಲ, ಏನೂ ಇಲ್ಲ. ಮಣ್ಣು ಮಸಿ ಅಂತಾರಲ್ಲ, ಅಂಥದ್ದೇನೂ ಇಲ್ಲ. ಸೊ ಒಬ್ಬಳೇ ಇಷ್ಟು ದೂರ ಬಂದಿದ್ದೀನಲ್ಲ, ಅದಕ್ಕೆ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಎಲ್ರಿಗೂ ಎಲ್ಲ ಇರ್ತಾರೆ, ಬಟ್ ನಂಗೆ ಯಾರೂ ಇಲ್ಲ. ಇದು ಮ್ಯಾಟರ್ ಆಗೋದು. ಬನ್ನಿ ಹೋಗೋಣ. ಲೈಫ್ ಹೆಂಗಿದ್ರೂ ನಡೆಯುತ್ತೆ. ಸತ್ತರೆ ಏನು ಸಾಧಿಸೋಕ್ಕಾಗಲ್ಲ. ಸತ್ತರೆ ಇರೋರು ಚೆನ್ನಾಗೇ ಇರ್ತಾರೆ. ಬದುಕಿದ್ದು ತೋರಿಸ್ಬೇಕು, ಏನಾದರೂ ಒಂದು ಮಾಡಬೇಕು. ದಾರಿ ಕಾಣ್ತಾ ಇಲ್ಲ. ಸೊ ಆ ದಾರಿ ಸಿಗುತ್ತಾ ಅಂತ ಹುಡ್ಕೋ ಇದರಲ್ಲಿದ್ದೀನಿ. ಸಿಕ್ಕಿದ್ರು ಸಿಗ್ಬೋದು, ಸಿಗ್ದನೇನೋ ಇರ್ಬೋದು, ನೋಡೋಣ. ಅಟ್ಲೀಸ್ಟ್ ನಂಗೆ ದಾರಿ ಸಿಕ್ಕಿದ್ರೆ ಒಳ್ಳೆ ರೀತಿಯಲ್ಲಿ ಅದನ್ನು ನನ್ನ ದಾರಿಗೆ ತಗೋಬೇಕು. ನನ್ನ ಸ್ಟೇಜಲ್ಲಿ ಬೇರೆ ಯಾರೇ ಹುಡುಗಿರಿದ್ದಿದ್ರು ನಿಜಕ್ಕೂ ಇಷ್ಟು ದಿನ ಇರ್ತಿರ್ಲಿಲ್ಲ. ನಾನು ಬರೆದುಕೊಡ್ತೀನಿ ಇದನ್ನು. ನಿಮಗೇನಂದರೆ ಏನೂ ಗೊತ್ತಿಲ್ಲ ನನ್ನ ಲೈಫಲ್ಲಿ. ಇನ್ನೊಂದು ಡೌಟು, ನಾನು ಹಂತವಾಗಿ ಹೇಳ್ಕೊಂಡು ಬಂದರೆ ಓ ಮೈ ಗಾಡ್ ಅಂತೀರ. ಆ ಗಾಡ್ ಕರೆದ್ರೂ ಇಲ್ಲಿ ಇರೋಕ್ಕೆ ಇಷ್ಟಪಡೋದಿಲ್ಲ. ಅಂಥದ್ರಲ್ಲಿ ನಾನು ಇಲ್ಲೇ ಇದ್ದು ನಗ್ನಗ್ತಾ ಇರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಗ್ರೇಟ್ ಅಲ್ಲ? ಅಫ್ಕೋರ್ಸ್ ಗ್ರೇಟೇ. ಗೈಸ್, ನಾನು ಹೋಗ್ತೀನಿ. ಬಟ್ ಎಲ್ಲ ತೊಗೊಂಡೋಗಿ ಮೇಲ್ಗಡೆ ಹಾಕ್ಬಿಡ್ತೀನಿ, ಯಾಕೆಂದರೆ ಮಳೆ ಬಂದುಬಿಡುತ್ತೆ. ಇವತ್ತು ಪೂರ ಮಳೆ ಇರೋದ್ರಿಂದ ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್.